ಹಾಯ್ ಹಲೋ ನಮಸ್ಕಾರ. ದಿಸ್ ಇಸ್ ಯುವರ್ಸ್ ಕಾರ್ತಿಕ್. ಮೈಸೂರಿಂದ ಸ್ನೇಹಿತರೆ, ಬುಧವಾರ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ, ಬುಧವಾರ ಎಲ್ಲರಿಗೂ ಒಳ್ಳೇದು ಮಾಡಲಿ. ಕೃಷ್ಣನ ವಾರ, ಕೃಷ್ಣ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಆ್ಯಸ್ ಯೂಶುವಲ್ ನಿಮ್ಮ ಮುಂದೆ ಹಾಜರಾಗಿದ್ದೀನಿ. ಈ ಹೊತ್ತಿನ ವಿಶೇಷ, ನಮ್ಮ ಮುಂದಿನ JDSನ ಪಯಣ, ಗೆದ್ದಿರೋವಂಥ ಕ್ಷೇತ್ರ, ಮುಂದೆ ಏನಾಗುತ್ತೆ ಅಂತ. ಈ ಕ್ಷೇತ್ರದ ವಿಶೇಷತೆ, ಈ ಕ್ಷೇತ್ರ ಕೂಡ ಮಹಿಳೆ ಪ್ರತಿನಿಧಿಸ್ತಿರೋವಂಥ ಕ್ಷೇತ್ರ. ಈ ಕ್ಷೇತ್ರ ಕೂಡ ಒಬ್ಬ ರೌಡಿ MLA, ನಿಯತ್ತಿಲ್ಲದೆ ಇರೋ ನಾಯಿನ ಸೋಲಿಸಿ ಬಂದಂಥ ಕ್ಷೇತ್ರ. ಆದರೆ ಇಲ್ಲಿ ಕುಮಾರಣ್ಣನ ಒಂದು ಮ್ಯಾಚ್ ಫಿಕ್ಸಿಂಗ್ ಆಗಿತ್ತು 2019ರಲ್ಲಿ. ಆದ್ದರಿಂದ ನಮ್ಮ JDS ಸೋಲ್ತು ಅಂತ ಅಂತ ಜನಗಳ ಅಭಿಪ್ರಾಯ. ಆ್ಯಸ್ ಯೂಶುವಲ್ ಗೊತ್ತಾಗಿರಬೇಕು ಕ್ಷೇತ್ರ ಯಾವುದು ಅಂತ. ದೇವದುರ್ಗದ ದುರ್ಗೆ, ದೇವದುರ್ಗದ ತಾಯಿ, ದೇವದುರ್ಗದ ಅಮ್ಮ, ನನ್ ಅದರ್ ದ್ಯಾನ್ ಕರಿಯಮ್ಮ ದುರ್ಗಾ ನಾಯಕರು, ಕರಿಯಮ್ಮ ಜೆ ನಾಯಕ್, ಹಾಲಿ ಶಾಸಕಿ 2023. ಸ್ನೇಹಿತರೆ, ಈ ಕ್ಷೇತ್ರದ ವಿಶೇಷತೆ ಏನು ಅಂತ ಅಂದರೆ, ಈ ಕ್ಷೇತ್ರದಿಂದ ಮೊದಲು BT ಲಲಿತಾ ನಾಯಕ್ ಕೂಡ ಈ ಕ್ಷೇತ್ರದಲ್ಲಿ ಗೆದ್ದು ಮಂತ್ರಿ ಆಗಿದ್ದಾರೆ, ಮಹಿಳೆ. ಆ್ಯಂಡ್ ದೆನ್ ಅದಾದ ಮೇಲೆ ನಮ್ಮ JDS ಪಕ್ಷದಲ್ಲಿ ತಿಂದು ಉಂಡು ತೇಗಿ ನಿಯತ್ತಿಲ್ಲದೆ ಇರೋ ನಾಯಿ ಶಿವನಗೌಡ ನಾಯಕ್ ಪಕ್ಷಾಂತರ ಮಾಡಿ ಮಂತ್ರಿ ಆಗಿದ್ದಾನೆ. ಅದಕ್ಕೆ ಒಂದು ಸ್ಥಿತಿ ಇವತ್ತು ನಾಯಿ ಸ್ಥಿತಿ ಆಗಿದೆ. ಸ್ನೇಹಿತರೆ, ಏನು ಎತ್ತ ಎಲ್ಲವನ್ನು ಹೇಳ್ತೀನಿ. ಅದಕ್ಕೆ ಮುಂಚೆ ಈ ಕ್ಷೇತ್ರದಲ್ಲಿ ಯಾರ್ಯಾರು MLAಗಳಾಗಿದ್ರು, ಏನು ಕತೆ, ಮುಂದೆ ಏನು ಎಲ್ಲ ಹೇಳ್ತೀನಿ. ಈ ಕ್ಷೇತ್ರ 1951ರಲ್ಲಿ ಕರಿಬಸಪ್ಪ, ಗುರುಬಸಪ್ಪ ಸ್ವತಂತ್ರ. 57ರಲ್ಲಿ ಶಿವಣ್ಣವರು, 67ರಲ್ಲಿ ಶರಣಪ್ಪ, ಇಬ್ಬರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್. SPB ಪಾಟೀಲ್ ಸ್ವತಂತ್ರ ಪಾರ್ಟಿ 1967. 72ರಲ್ಲಿ ಒನ್ಸ್ ಅಗೈನ್ ಶರಣಪ್ಪ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್. ತದನಂತರದಲ್ಲಿ 78, 83 B ಶಿವಣ್ಣ, ಭಾರತೀಯ ರಾಷ್ಟ್ರೀಯ, ಇಂದಿರಾ ಆ್ಯಂಡ್ ದೆನ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್. ಅದಾದಮೇಲೆ ಪುಷ್ಪಾವರ್ತಿ ಜನತಾ ಪಕ್ಷ. 85, 89ರಲ್ಲಿ ಒನ್ಸ್ ಅಗೈನ್ B ಶಿವಣ್ಣ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್. 94ರಲ್ಲಿ ಜನತಾದಳಕ್ಕೆ ಮೊದಲನೇ ಬಾರಿ ಇದು ಜನತಾದಳ ತೇಕೆಗೆ ಹೋಗುತ್ತೆ. BT ಲಲಿತಾ ನಾಯಕರು ಮಂತ್ರಿ ಕೂಡ ಆಗ್ತಾಳೆ. ಇವಳು ಅಷ್ಟೇ, ಇವತ್ತು ಬಾಯಿಗೆ ಬಂದಂಗೆ ನಮ್ಮ JDS ಪಕ್ಷದ ಬಗ್ಗೆ ಮಾತಾಡ್ತವೆ. ಇವೆಲ್ಲ ನಿಯತ್ತಿಲ್ಲದೆ ಇರೋ ನಾಯಿಗಳು. ಆ್ಯಂಡ್ ದೆನ್ 99ರಲ್ಲಿ ಅಕ್ಕಿ ಯಲ್ಲಪ್ಪ ಬಂಗಪ್ಪ, SM ಕೃಷ್ಣನ ವೇವು, ಒಕ್ಕಲಿಗರ ಭಿಕ್ಷೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್. 2004 ಆಲ್ಕೋಡ್ ಹನುಮಂತಪ್ಪ, ಜಾತ್ಯತೀತ ಜನತಾದಳ, ಒನ್ಸ್ ಅಗೇನ್ ನಮ್ಮ ತೆಕೆಗೆ ಬಂತು. 2008ರಲ್ಲಿ ಶಿವನಗೌಡ ನಾಯಕನ ಎಂಟ್ರಿ ಆಗುತ್ತೆ, ಜಾತ್ಯತೀತ ಜನತಾದಳ. 2009 ಬೈ ಎಲೆಕ್ಷನ್. ಈ ನಾಯಿ, ನಿಯತ್ತಿಲ್ಲದೆ ಇರೋ ನಾಯಿ, ರಾಜೀನಾಮೆ ಕೊಟ್ಟು ಹೋಗಿ ಅಲ್ಲಿ ಮಂತ್ರಿ ಆಗುತ್ತೆ, ಈ ನಿಯತ್ತಿಲ್ಲದೆ ಇರೋ ನಾಯಿ. 13ರಲ್ಲಿ ವೆಂಕಟೇಶ್ ನಾಯಕ್ ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿಂದ ಗೆಲ್ತಾರೆ. ತದನಂತರದಲ್ಲಿ ಅವರ ಮರಣ ಹೊಂದುತ್ತೆ. ಅದಾದಮೇಲೆ ಬೈ ಎಲೆಕ್ಷನ್ ನಡೆಯುತ್ತೆ. ಅವನ ಅದೃಷ್ಟ ಮತ್ತೆ ಶಿವನಗೌಡ ನಾಯಕ 16 ಆ್ಯಂಡ್ ದೆನ್ 19. ತದನಂತರದಲ್ಲಿ ಕರಿಯಮ್ಮ ನಾಯಕ್, ಒಬ್ಬ ನಿಯತ್ತಿಲ್ಲದೆ ಇರೋ ನಾಯಿ, ರೌಡಿ MLAನ ಸೋಲಿಸಿ 2023ರಲ್ಲಿ ನಮ್ಮ JDSನ ಹೆಮ್ಮೆಯ ತಾಯಿ ಬಾವುಟನ ಹಾರಿಸ್ತಾರೆ. ಇದು ಈ ಕ್ಷೇತ್ರದಲ್ಲಿ ಇಲ್ಲಿವರೆಗೆ ಯಾರ್ಯಾರು ಗೆದ್ದಿದ್ದಾರೆ ಏನು ಅಂತ ಮಾಹಿತಿ ಕೊಟ್ಟೆ. ಈಗ ಹೇಳ್ತೀನಿ. ಶಿವನಗೌಡ ನಾಯಕ್ ಇವನಿಗೆ ಏನೂ ಗತಿ ಇರಲಿಲ್ಲ, ತಿನ್ನೋದಕ್ಕೇನು ಇರಲಿಲ್ಲ. ಅಂಥದ್ರಲ್ಲಿ ಇಂಥವನ್ನೇ ಬೆಳೆಸೋದು ಕುಮಾರಸ್ವಾಮಿಗಳು. ಏನು ಮಾಡೋಕ್ಕಾಗಲ್ಲ, ಕರ್ಕೊಬಂದು ಎಲ್ಲ ಮಾಡ್ತಾರೆ. ಮಾಡಿದ ದಿನಗಳಲ್ಲಿ ತದನಂತರದಲ್ಲಿ ಇವನು ನಿಯತ್ತಿಲ್ಲದೆ ಇರೋ ನಾಯಿ ಥರ BJPಗೆ ಹೋಗಿ ಅಲ್ಲಿ ಮಂತ್ರಿ ಆಗ್ತಾನೆ. ತದನಂತರದಲ್ಲಿ 2016 ಮತ್ತು 19ರಲ್ಲಿ ಮತ್ತೆ MLA ಆಗ್ತಾನೆ. ಇಲ್ಲಿ ಈ ಕ್ಷೇತ್ರದಲ್ಲಿ ಏನಾಗುತ್ತೆ ಅಂದರೆ, ಕರಿಯಮ್ಮ ನಾಯಕ್ ಅವರು ZP ಮೆಂಬರಿಂದ ಪಕ್ಷವನ್ನು ಕಟ್ಟಿ ಮೆಂಬರ್ ಆಗಿ, ತಾಲೂಕ್ ಪಂಚಾಯಿತಿ ಮೆಂಬರ್ ಆಗಿ ಎಲ್ಲವನ್ನು ಮಾಡಿರ್ತಾರೆ. 2016ರಲ್ಲೂ ನಿಲ್ತಾರೆ. 10,000 ಓಟ್ ತಗೊಳ್ತಾರೆ. ಏನೂ ಇಲ್ಲದೆ ಇರೋ ಸಮಯದಲ್ಲಿ ಇವನು ಕೈ ಕೊಟ್ಟು ಹೋದ್ಮೇಲೆ 2019ರಲ್ಲಿ ಈಕೆಗೆ ಟಿಕೆಟ್ ಕೊಡೋದಿಲ್ಲ ಕುಮಾರಸ್ವಾಮಿ ಅವರು. ಅಲ್ಲಿ ಕಾರಣ ಏನಪ್ಪ ಅಂದರೆ, ಶಿವನಗೌಡ ನಾಯಕ್ ಜೊತೆ ಕುಮಾರಸ್ವಾಮಿ ಒಳ ಒಪ್ಪಂದ ಮಾಡ್ಕೊಂಡಿದ್ದಾರೆ ಅಂತ. ಇದು ಚರ್ಚೆ, ಸತ್ಯನೂ ಇರ್ಬೋದು, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಕೆಲವೊಂದು ನಮ್ಮ ಪಕ್ಷ ನಾವು ಇದಾದ್ರೂ ನಾವು ಇರೋದನ್ನು ಹೇಳ್ಕೋಬೇಕು. ಇನ್ಸ್ಪೈಟ್ ಆಫ್ ದಟ್, ಅದಾಗಿಯೂ ನಮ್ಮ ದುರ್ಗೆ ಮಾತೆ ಕರಿಯಮ್ಮ ಜೆ ನಾಯಕ್ 25,000 ಮತಗಳನ್ನ ತಗೊಳ್ತಾರೆ. 2023ರಲ್ಲಿ ಕುಮಾರಸ್ವಾಮಿ ಅವರು ಇದೇ ತಾಯಿಗೆ ಟಿಕೆಟ್ ಕೊಟ್ಟು ಗೆಲ್ಲಿಸ್ಕೊಂಡು ಬರ್ತೀವಿ. ಹೆಂಗೆ ಏನು ಎತ್ತ ಅಂದರೆ, ತುಂಬ ಸರಳ ಜೀವಿ, ಯಾರು ಹೋದರೂ ಕೆಲಸ ಆಗುತ್ತೆ. ಅಂದರೆ ಸರ್ಕಾರದ ವತಿಯಿಂದ
ಆರ್ಥಿಕವಾಗಿ ಅಷ್ಟು ಚೆನ್ನಾಗಿಲ್ಲದೆ ಇದ್ರೂ ಜನಗಳ ಜೊತೆ ಸಂಘಟನೆ, ಜನಗಳ ಜೊತೆ ಸಂಬಂಧಗಳು ಚೆನ್ನಾಗಿದೆ. ಆ್ಯಂಡ್ ದೆನ್ ಮರಳು ಮಾಫಿಯಾನ ಮಟ್ಟ ಹಾಕಿದ್ದಾರೆ, ಎಲ್ಲ ದಂಧೆಗಳನ್ನ ಮಟ್ಟ ಹಾಕಿದ್ದಾರೆ. ಆದರೆ ಏನು ಎತ್ತ ಅಂತ ಅಂದರೆ ಕೊಪ್ಪಳದಲ್ಲಿ ಈಗ ಅಂದರೆ ಕೊಪ್ಪಳ ಇದಕ್ಕೆ ಬರುತ್ತೆ. ಆದರೆ ಜಿಲ್ಲಾಧ್ಯಕ್ಷರು ಮತ್ತು ಶಿವನಗೌಡ ನಾಯಕ್ BJP ಆದ್ರೂ ಇವ್ರುಗಳ ಒಂದು ಉಪಟಳ ಅಂದರೆ ನಾನು ನಿಲ್ಲಬೇಕು ಅನ್ನೋದು ಶಿವನಗೌಡ ನಾಯಕ್ಕಿಂದ ಈ ಅಮ್ಮನ ಮೇಲೆ ಇಲ್ಲ ಸಲ್ಲದ ಆರೋಪಗಳು ಒಂದು. ಎರಡನೇದು, ಇಲ್ಲಿ ಮೈತ್ರಿ ಆಗದೆ ಇರಲಿ 2028ಕ್ಕೆ ಒನ್ಸ್ ಅಗೈನ್ ಕರಿಯಮ್ಮ ಅವರು ಬಾವುಟನ ಹಾರಿಸ್ತಾರೆ, ರೌಡಿ MLA ಅವನ ಕತೆ ಮುಗಿಯುತ್ತೆ. ಸೊ ನಾನು ಯಾಕೆ ನಿಯತ್ತಿಲ್ಲದೆ ಇರೋ ನಾಯಿ ಅಂತ ಕೆಲವ್ರಿಗೆ ಬೈತೀನಿ ಅಂದರೆ, ಹೋದ್ಮೇಲೆ ಸುಮ್ಮನೆ ಹೋಗಿ ಏನೋ ಒಂದು ತಿನ್ಕೊಂಡಿರ್ಬೇಕು ಅವ್ರ ಬಿಸ್ಕೆಟ್ನ. ಕುಮಾರಸ್ವಾಮಿ ಮೇಲೆಲ್ಲ ಅಯೋಗ್ಯನ ಥರ ಮಾತಾಡ್ಕೊಂಡು ಅದಕ್ಕೆ ಇವತ್ತಿನ ಸ್ಥಿತಿ ರಿಜೆಕ್ಟ್ ಪೀಸು ನಾಯಿಯಾಗಿದೆ. ಅದೇನಾರ ಇರಲಿ, ನಾಯಿಗಳು ನಾಯಿಯಾಗಿರಲಿ ನಿಯತ್ತಿಲ್ಲದೆ ಇರೋದು. ಒನ್ಸ್ ಅಗೈನ್ ಕರಿಯಮ್ಮ ಅವರು 2028ಕ್ಕೂ ಗೆಲ್ತಾರೆ, 33ಕ್ಕೂ ಗೆಲ್ತಾರೆ. ಬಟ್ ಆ್ಯಂಟಿ ಇನ್ಕಮೆನ್ಸಿ ಜನಗಳಿಂದ ಅಲ್ಲ, ಪಾರ್ಟಿಯವರಿಂದ. ಬಟ್ ಡಿಫ್ರೆನ್ಸ್ ಆಗ್ಬೋದು, ಏನೋ ಇವರು 1 ಲಕ್ಷ ಮತಗಳನ್ನ ತಗೊಂಡಿದ್ದಾರೆ, ಲೀಡ್ ಕಮ್ಮಿ ಆಗ್ಬೋದು ಒಳ ಎಟ್ಟಿದಿಂದ. ಬಟ್ ಗೆಲುವು ಖಚಿತ. ಮೈತ್ರಿ ಆಧಾರದಲ್ಲಿ ನಮಗೆ ಟಿಕೆಟ್ ಕೊಟ್ಟರೆ 1.5 ಲಕ್ಷ ಮತಗಳನ್ನ ತಗೊಳ್ಳೋದ್ರಲ್ಲಿ ಕರಿಯಮ್ಮ ನಾಯಕರು, ಯಾವುದೇ ಅನುಮಾನ ಇಲ್ಲ ಅಂತ ಹೇಳ್ತಾ. ಸೊ ಸ್ನೇಹಿತರೆ, ದೇವದುರ್ಗ ಈಸ್ ಒನ್ಸ್ ಅಗೈನ್ ಫಾರ್ JDSಗೆ ನಮ್ಮ ದೇವದುರ್ಗ ವಿಧಾನಸಭಾ ಕ್ಷೇತ್ರ 2028. ಸೊ ಗೆಲ್ತೀವಿ ಅಂತ ಹೇಳ್ತಾ, ಆ್ಯಸ್ ಯೂಶ್ವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್. ನಮಸ್ಕಾರ.